ತಾಳ್ಮೆಗೆ ಸಿಕ್ಕ ಪ್ರತಿಫಲ. ನಾರದರು ದಿವ್ಯ ಋಷಿ. ಮನುಷ್ಯರಲ್ಲಿ ಮಹಾಯೋಗಿಗಳಾಗಿರುವ ಋಷಿಗಳು ಇರುವಂತೆಯೇ ದೇವತೆಗಳಲ್ಲಿಯೂ ಯೋಗಿಗಳಿದ್ದಾರೆ. ನಾರದರು ದೇವತೆಗಳಲ್ಲಿ ಶ್ರೇಷ್ಠ ಯೋಗಿ. ಎಲ್ಲೆಂದರಲ್ಲಿ ತಿರುಗಾಡುತ್ತಾರೆ. ಒಂದು ದಿನ ಅವರು ಕಾಡಿನ ಮೂಲಕ ಹಾದು ಹೋಗುತ್ತಿದ್ದಾಗ ಒಬ್ಬ ಋಷಿಯನ್ನು ನೋಡಿದರು. ಬಹಳಷ್ಟು ಕಾಲ ಕದಲದೆ ತಪಸ್ಸು ಮಾಡುತ್ತಾ ಇದ್ದುದರಿಂದ ಗೆದ್ದಲು ಇರುವೆಗಳು ಋಷಿಯ ದೇಹದ ಸುತ್ತಹುತ್ತವನ್ನು ಹುಟ್ಟು ಹಾಕಿದವು. ಋಷಿಯು ನಾರದರನ್ನು ಕರೆದು, ನೀವು ಎಲ್ಲಿಗೆ ಹೋಗುತ್ತಿರುವಿರಿ ಎಂದು ಕೇಳಿದನು. ನಾರದರು, ನಾನು ಸ್ವರ್ಗಕ್ಕೆ ಹೋಗುತ್ತಿದ್ದೇನೆ ಎಂದು ಉತ್ತರಿಸಿದರು. ಹಾಗಾದರೆ ಭಗವಂತ ನನಗೆ ಯಾವಾಗ ಮೋಕ್ಷವನ್ನು ನೀಡುತ್ತಾನೆ ಎಂದು ದಯವಿಟ್ಟು ತಿಳಿದುಕೊಂಡು ಬಂದು ತಿಳಿಸಿ ಎಂದು ಹೇಳಲು ನಾರದರು ತಮ್ಮ ಪಯಣವನ್ನು ಮುಂದುವರೆಸಿದರು. ಸ್ವಲ್ಪ ದೂರ ಹೋದ ನಂತರ ನಾರದರು ಮತ್ತೊಬ್ಬನನ್ನು ಕಂಡರು. ಅವರು ಹಾಡುತ್ತಿದ್ದರು ಮತ್ತು ನೃತ್ಯ ಮಾಡುತ್ತಿದ್ದರು. ಅವನು ನಾರದರನ್ನು ನೋಡಿ, ನಾರದ, ಎಲ್ಲಿಗೆ ಹೋಗುತ್ತಿರುವೆ ಎಂದು ಕೇಳಿದ. ಅವನ ಧ್ವನಿ ಮತ್ತು ಕಾರ್ಯಗಳು ಅವನು ಹುಚ್ಚನೆಂದು ಭಾವಿಸುವಂತೆ ಮಾಡಿತು. ನಾರದರು, ನಾನು ಸ್ವರ್ಗಕ್ಕೆ ಹೋಗುತ್ತಿದ್ದೇನೆ ಎಂದರು. ಹಾಗಾದರೆ ನನಗೆ ಯಾವಾಗ ಮುಕ್ತಿ ಸಿಗುವುದು ಎಂದು ತಿಳಿದು ತಿಳಿಸಿ ಎಂದು ಹೇಳಲು ನಾರದರು ಅಲ್ಲಿಂದ ಹೊರಟರು. ಸ್ವಲ್ಪ ಕಾಲದ ನಂತರ ನಾರದರು ಆ ಕಾಡಿನ ಹಾದಿಯಲ್ಲಿ ಮರಳಿ ಬಂದರು. ದೇಹದ ಸುತ್ತಹುತ್ತ ಬೆಳೆದಿದ್ದ ಋಷಿ, ಓ ನಾರದ, ನೀನು ನನ್ನ ಬಗ್ಗೆ ಭಗವಂತನನ್ನು ಕೇಳಿದ್ದೀಯಾ ಎಂದು ಕೇಳಿದರು. ಹೌದು ಎಂದು ನಾರದರು ಹೇಳಲು, ಭಗವಾನೇನು ಹೇಳಿದರು ಎಂದು ಋಷಿ ಕೇಳಿದರು. ಇನ್ನು 4 ಜನ್ಮಗಳ ನಂತರ ನಿನಗೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎಂದು ನಾರದರು ಹೇಳಿದರು. ಋಷಿಯು ಅಳುತ್ತಾ ದುಃಖಿಸಿದನು, ನನ್ನ ಸುತ್ತಲೂ ಹುತ್ತ ಮುಚ್ಚುವವರೆಗೂ ನಾನು ಅನೇಕ ವರ್ಷಗಳ ಕಾಲ ಧ್ಯಾನ ಮಾಡಿದೆ. ಹಾಗೆ ಮಾಡಿದರೂ ಮೋಕ್ಷ ಸಿಗಲು ಇನ್ನೂ 4 ಜನ್ಮಗಳಿವೆಯೇ ಎಂದು ದುಃಖಿಸಿದರು. ನಾರದರು ಇನ್ನೊಬ್ಬನ ಬಳಿಗೆ ಹೋದರು. ನಾರದ, ಭಗವಂತನನ್ನು ಕೇಳಿದೆಯಾ ಎಂದು ಆ ವ್ಯಕ್ತಿ ಕೇಳಲು, ಹೌದು, ನಾನು ಕೇಳಿದೆ ಎಂದ ನಾರದರು ಆ ಹುಣಸೆ ಮರವನ್ನು ನೋಡಿ, ಅದರ ಎಲೆಗಳಿರುವಷ್ಟು ಜನ್ಮಗಳ ನಂತರ ನೀನು ಮುಕ್ತಿ ಹೊಂದುವೆ ಎಂದು ಹೇಳಿದರು. ಇಷ್ಟು ಬೇಗ ನಾನು ಮುಕ್ತಿ ಹೊಂದುತ್ತೇನೆ ಎಂದು ಸಂತೋಷದಿಂದ ನರ್ತಿಸಿದನು. ನಂತರ ಎಲ್ಲಿಂದಲೋ ಒಂದು ಅಶರೀರವಾಣಿ ಕೇಳಲಾರಂಭಿಸಿತು. ಭಗವಂತ ಪ್ರತ್ಯಕ್ಷನಾಗಿ, ಮಗನೇ, ನಾನು ನಿನ್ನನ್ನು ಈಗಲೇ ಮುಕ್ತಗೊಳಿಸುತ್ತೇನೆ ಎಂದರು. ಅವನ ತಾಳ್ಮೆ ಮತ್ತು ಪರಿಶ್ರಮಕ್ಕೆ ತಕ್ಷಣವೇ ಪ್ರತಿಫಲ ದೊರೆಯಿತು. ಏಕೆಂದರೆ ಅವನು ತನ್ನ ಅರಿವಿಲ್ಲದೆ ಅಸಂಖ್ಯಾತ ಜನ್ಮಗಳಲ್ಲಿ ಮೋಕ್ಷವನ್ನು ಪಡೆಯಲು ಪ್ರಯತ್ನಿಸಿದನು. ಆದರೆ ಹಿಂದಿನವರು ವಿಮೋಚನೆಗೆ 4 ಜನ್ಮಗಳನ್ನು ತುಂಬಾ ದೀರ್ಘವೆಂದು ಪರಿಗಣಿಸಿದರು. ಇಷ್ಟು ದಿನ ಕಾಯಲು ಸಿದ್ಧನಾಗಿದ್ದ ಮನುಷ್ಯನಂತೆ ತಾಳ್ಮೆ ಮತ್ತು ಪರಿಶ್ರಮವು ದೊಡ್ಡ ಪುಣ್ಯವನ್ನು ತರುತ್ತದೆ.